ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾವೀಗ ಡಿ ಎಸ್ ಸಿ ಆರ್ ಟಿಯಿಂದ ಹೇಗೆ ಅಭ್ಯಾಸ ಪುಸ್ತಕಗಳನ್ನು, ವರ್ಕ್ಶೀಟ್ಗಳನ್ನು ಕೋವಿಡ್ ಹಿನ್ನೆಲೆಯಲ್ಲಿ ನಾವು ಪರ್ಯಾಯ ಶಿಕ್ಷಣ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಸೇತುಬಂಧಕ್ಕೆ ವರ್ಕ್ಶೀಟ್ಗಳ ಅಗತ್ಯ ಇದೆ. ಹಾಗಾಗಿ ಅವುಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ಆಫ್ ಆಲ್ ನೀವು DSCRT ಅಂತ ಗೂಗಲಲ್ಲಿ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ DSCRT ಓಪನ್ ಆಗುತ್ತೆ. DSCRTನಲ್ಲಿ ಇಲ್ಲಿ ನೋಡಿ, ಬೇಡ, ಸೊ ಬ್ಯಾಕ್ ಹೋಗೋಣ. ಕಲಿಕಾ ಸಾಮಗ್ರಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಕಲಿಕಾ ಸಾಮಗ್ರಿನಲ್ಲಿ ನಿಮಗೆ ಓಪನ್ ಆಗಿದೆ ನೋಡಿ. ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಎಲ್ಲ ಕ್ಲಾಸ್ಗಳನ್ನು 10, 9, 8, 7, 6, 5, 4 ಮತ್ತು 1ರಿಂದ 3 ಎಲ್ಲ ಇರೋದನ್ನು ಕಾಣ್ತೀವಿ. ನಿಮಗೆ ಯಾವ ಕ್ಲಾಸಿನ ಬೇಕೋ ಆ ಕ್ಲಾಸ್ ಮೇಲೆ ಕ್ಲಿಕ್ ಮಾಡೋದು. ಈಗ 6 ಬೇಕು ಅಂದಾಗ 6ರಲ್ಲಿ ಕನ್ನಡ ಮಾಧ್ಯಮ ಆಯ್ಕೆ ಮಾಡ್ಕೊಳ್ಳೋದು. ಮಾಧ್ಯಮ ಆಯ್ಕೆ ಮಾಡಿಕೊಂಡು ಗಣಿತ, ವಿಜ್ಞಾನ, ಸಮಾಜ ಇರುತ್ತೆ. ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಮೇಲೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಿಮಗೆ ಗಣಿತ ಬೇಕು ಅಂದಾಗ ಗಣಿತವನ್ನು ಕ್ಲಿಕ್ ಮಾಡಬೇಕು. ಓಕೆ, ಗಣಿತವನ್ನು ಕ್ಲಿಕ್ ಮಾಡಿದ್ರೆ ಹೀಗೆ ಕೇಳುತ್ತೆ ನೋಡಿ. ಹೀಗೆ ಕೇಳುತ್ತೆ, ಅಂದರೆ ಡೌನ್ಲೋಡ್ ಮಾಡಬೇಕಾ ಅಂತ ಕೇಳುತ್ತೆ. ಆಗ ನೀವು ಎಸ್ ಅಂತ ಕೊಡಬೇಕಾಗುತ್ತೆ. ಡೌನ್ಲೋಡ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ಹೀಗೆ ನಮಗೆ ಎಲ್ಲ ಒಂದು ಅಭ್ಯಾಸದ ಹಾಳೆಗಳು ನಮಗೆ ಸಿಗ್ತಾ ಹೋಗುತ್ತೆ. ಇವುಗಳನ್ನು ನಾವು ನಮ್ಮ ಬೋಧನೆಯಲ್ಲಿ ಬಳಸ್ಕೋಬೋದಾಗಿದೆ ಫ್ರೆಂಡ್ಸ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. DSCRTಯಿಂದ ಹೇಗೆ ನಾವು ವರ್ಕ್ಶೀಟ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಮತ್ತು ಆ ಒಂದು ಸಾಮರ್ಥ್ಯ ಆಧಾರಿತವಾಗಿ ಯಾವುದ್ಯಾವುದೋ ಚಟುವಟಿಕೆಗಳನ್ನು ಮಾಡಿಸ್ಬೇಕು, ಹಾಗೆ ಹೇಗೆ ಇವುಗಳನ್ನು ನಾವು ಡೌನ್ಲೋಡ್ ಮಾಡಬೇಕು ಅಂತ ಇವತ್ತು ತಿಳ್ಕೊಂಡಿದ್ದೀವಿ. ಇನ್ನೂ ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.